ಇದೆ. ದರ್ಶನ್ ಹಲ್ಲೆ ಮಾಡಿರೋದು ಸಿಸಿಟಿವಿಯಲ್ಲಿ ಹಾಗಾದ್ರೆ ರೆಕಾರ್ಡ್ ಆಗಿದೆಯಾ? ಪೊಲೀಸ್ ಬಾಯ್ಬಿಟ್ಟ ಸ್ಫೋಟಕ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆಪ್ತನೊಂದಿಗೆ ಪೊಲೀಸ್ ಮಾತನಾಡಿರುವಂತ ಆಡಿಯೋ ವೈರಲ್ ಆಗಿದೆ. ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಎಳೆಯಾಗಿ ಪೊಲೀಸರು ಆ ಆಡಿಯೋದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ದರ್ಶನ್ ಹಲ್ಲೆ ಮಾಡಿರುವಂತಹ ಸಿಸಿಟಿವಿ ಎಲ್ಲಿ ರೆಕಾರ್ಡ್ ಆಗಿದೆಯಾ? ಹಲ್ಲೆ ಮಾಡಿರೋದು ರೇಣುಕಾ ಸ್ವಾಮಿಗೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಪೊಲೀಸ್ ಮಾತನಾಡಿರುವಂತಹ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಹಾಗಾದ್ರೆ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ದೃಶ್ಯ ರೆಕಾರ್ಡ್ ಆಗಿದೆಯಾ ಸಿಸಿಟಿವಿಯಲ್ಲಿ? ಅದು ಪೊಲೀಸರಿಗೆ ಸಿಕ್ಕಿದೆಯಾ? ಪ್ರಗತಿ, ಈ ಆಡಿಯೋವನ್ನು ಕೇಳಿಸ್ಕೊಂಡ್ರೆ ಮತ್ತೆ ಪೊಲೀಸರ ಆಕ್ಷನ್ ಇದುವರೆಗೆ ಆಗಿರುವಂಥದ್ದನ್ನು ನೋಡಿದ್ರೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು, ದರ್ಶನ್ ಅವರೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದನ್ನೋದಕ್ಕೆ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ಯಾಕೆಂದ್ರೆ ಇಂತಹ ಒಂದು ಪ್ರಕರಣಗಳು ದಾಖಲಾದಾಗ ಒಬ್ಬ ಚಿತ್ರನಟ, ಒಳ್ಳೆ ಫ್ಯಾನ್ ಬೇಸ್ ಇರುವಂತ, ಹೆಚ್ಚು ಫ್ಯಾನ್ ಬೇಸ್ ಇರುವಂತ ಒಬ್ಬ ನಟನನ್ನ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದಾದ್ರೆ ಅಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಔಟ್ಸ್ಟ್ಯಾಂಡಿಂಗ್ ಎವಿಡೆನ್ಸ್ಗಳಿರಬೇಕು. ಆ ಎಲ್ಲ ಎವಿಡೆನ್ಸ್ಗಳನ್ನ ದರ್ಶನನ್ನ ಟಚ್ ಮಾಡೋದಕ್ಕಿಂತ ಮೊದಲೇ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು ನಮಗಿದ್ದಂತ ಮಾಹಿತಿ. ಈಗ ವೈರಲ್ ಆಗ್ತಾ ಇರುವಂತಹ ಒಂದು ಆಡಿಯೋ ಏನಿದೆ, ಆ ಆಡಿಯೋ ನೋಡಿದ್ರೆ ಈ ಒಂದು ತನಿಖಾ ತಂಡದಲ್ಲಿ ಇರುವಂತಹ ಒಬ್ಬ ಸಿಬ್ಬಂದಿ ಆಪ್ತರ ಜೊತೆ ಮಾತನಾಡುವಂತಹ ಈ ಆಡಿಯೋದಲ್ಲಿ ತನಿಖೆಯಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು, ಒಂದು ಕಡೆ ದರ್ಶನನ ಕರಾಳ ಮುಖ ಹೇಗಿದೆ ಅನ್ನುವಂಥದ್ದು, ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಚಾಲೆಂಜ್ ಅನ್ನ ಎದುರಿಸಿದ್ರು, ಮತ್ತೆ ಈ ಸಂದರ್ಭದಲ್ಲಿ ಹಲವು ಪ್ರಭಾವಿಗಳು ದರ್ಶನನ್ನ ಇದರಲ್ಲಿ ಎಳೆದು ತರಬೇಡಿ ಅಂತೇಳಿ ಪೊಲೀಸರಿಗೆ ಹಾಕಿದಂತ ಒಂದು ಏನೋ ಅವರಿಗೆ ಒತ್ತಡಗಳು ಈ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ವಿಶೇಷವಾಗಿ ದರ್ಶನ್ನೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಒಂದು ರೀತಿ ಏನೋ ಆ ಮನುಷ್ಯನನ್ನ ಹಿಡಿದು ಗೋಡೆಗೆ ಹೊಡೆದಿದ್ದಾರೆ, ಮತ್ತೆ ಅಲ್ಲಿರುವಂತಹ ವಾಹನಗಳಿಗೆ ಬಿಸಾಕಿದ್ದಾರೆ. ಒಂದು ಕೋಳಿಯನ್ನ ಎಸೆದಂತೆ ಅವನನ್ನ ಅಂದ್ರೆ ಇರುವಂತದ್ದೇ ತೆಳ್ಳಗೆ ಸಣ್ಣಕ್ಕಿರುವಂತ ಇದ್ದಂತಹ ಏನೋ ರೇಣುಕಾ ಸ್ವಾಮಿಯನ್ನ ಎತ್ತಿ ಗೋಡೆಗೆ ಎಸ್ತಿದ್ದಾರೆ ಅನ್ನುವಂಥದ್ದು, ಅಷ್ಟು ಕರಾಳವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆ ಮಾಡಿದಂತ ಸಂಪೂರ್ಣವಾದಂತ ಆಡಿಯೋ ಅಂದ್ರೆ ವಿಡಿಯೋ ಪೊಲೀಸರಿಗೆ ನಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಪೊಲೀಸ್ ಸಿಬ್ಬಂದಿ ಹೇಳ್ತಾರೆ. ಅದಾದ ನಂತರ ಅಂದ್ರೆ ಅರೆಸ್ಟ್ ಯಾವಾಗ ಪೊಲೀಸರಿಗೆ ಈ ಒಂದು ಅನ್ನೋನ್ ಬಾಡಿ ಸಿಗುತ್ತೆ, ಅದಾದ ನಂತರ ಬಂದಂತಹ ಈ ಮೂವರು ಏನೋ ಆರೋಪಿಗಳಿದ್ದಾರೆ, ಅವ್ರು ಬೇರೆ ಯಾವುದೋ ಒಂದು ಕಥೆಯನ್ನ ಕಟ್ಟಿ ಯಾವುದೋ ಒಂದು ಫೈನಾನ್ಸ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದ್ವಿ, ಅದನ್ನ ಏನೋ ಎರಡೇಟ್ ಹೊಡೆಯುವ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಕಥೆಯನ್ನ ಕಟ್ತಾರೆ. ಆ ಕಥೆಯನ್ನ ಕಟ್ಟಿದಂತ ಸಂದರ್ಭದಲ್ಲಿ ಮೂವರನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನ ಹೇಳ್ತಾರೆ. ಆ ಹೇಳಿದಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾ ಇರುವಂತಹ ಕತೆ ಅದು ಸತ್ಯ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ನಂತರ ಯಾವಾಗ ತನಿಖೆ ಮಾಡ್ತಾ ಹೋಗ್ತಾರೆ ಪೊಲೀಸರು, ಆಗ ಎಲ್ಲರ ಕರಾಳ ಮುಖ ಬಯಲಾಗುತ್ತೆ ಅನ್ನುವಂಥದ್ದು. ಆವಾಗ ಅಸಲಿ ಸತ್ಯವನ್ನ ಬಾಯ್ಬಿಡ್ತಾರೆ. ಬಾಯ್ಬಿಟ್ಟ ತಕ್ಷಣ ಅಲ್ಲಿ ಹೋಗಿ ಯಾವ ಸ್ಥಳಕ್ಕೆ ಘಟನೆ ನಡೆದಿತ್ತು ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಸಿಸಿಟಿವಿಗಳನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಅದಾದ ನಂತರ ಮಧ್ಯರಾತ್ರಿ ಮೈಸೂರಿಗೆ ಹೋಗಿ ದರ್ಶನನ್ನ ಬೆಳಗಿನ ಜಾವ ಹೊತ್ತಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಒತ್ತಡಗಳು ಬಂತು. ದರ್ಶನನ್ನ ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ, ಅವ್ರಿಗೆ ಯಾವ್ದು ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಏನೋ ಒಂದು ಅವನಿಗೆ ತೊಂದರೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಸಾಕಷ್ಟು ಒತ್ತಡಗಳು ಬಂತದ್ದು ಅನ್ನೋದನ್ನ ಆಡಿಯೋದಲ್ಲಿ ಕೇಳಿದ್ರೆ ಅದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆ ವೈರಲ್ ಆಗಿರುವಂತಹ ಆಡಿಯೋ ಈ ಒಂದು ಪ್ರಕರಣದಲ್ಲಿ ಇರುವಂತಹ ಒಂದು ಕೈಗನ್ನಡಿ ತರ ಇದೆ. ಈ ಆಡಿಯೋ ವೈರಲ್ ಆಗಿರುವಂತಹದ್ದು. ಈ ಸಂಬಂಧಪಟ್ಟಂತೆಯೂ ಕೂಡ ಏನೋ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅದರಲ್ಲಿ ದರ್ಶನ್ನೇ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥದ್ದಕ್ಕೆ ಸಾಲಿಡ್ ಎವಿಡೆನ್ಸ್ ಇದೆ ಅನ್ನುವಂಥದ್ದೇನು ಮಾಹಿತಿಗಳಿತ್ತು. ಅದಕ್ಕೆ ಸಿಸಿಟಿವಿಗಳಿರುವಂಥದ್ದು. ಆ ಸಿಸಿಟಿವಿ ಇರೋದ್ರಿಂದ ಆ ಸಿಸಿಟಿವಿ ಕೋರ್ಟ್ಗೆ ಹೋಗಿದ್ದೆ. ಅದರಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಏನೋ ದರ್ಶನ್ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳು. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇದೆ ಈ ಆಡಿಯೋ. ಪೊಲೀಸ್ ಬಾಯ್ ಬಿಟ್ಟಿರುವಂತಹ ಸ್ಫೋಟಕ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಎಳೆಯಾಗಿ ಹೇಳಿದ್ದಾರೆ ಪೊಲೀಸರು ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ ಕೊಲೆ ಮಾಡಿದ್ದಾರೆ, ಯಾವ ರೀತಿ ನಮ್ಮ ಮೇಲೆ ಪ್ರೆಷರ್ ಇತ್ತು, ಆ ಪ್ರೆಷರ್ ಅನ್ನು ಸಹ ಲೆಕ್ಕಿಸದೆ ನಾವು ಅರೆಸ್ಟ್ ಮಾಡಬೇಕಾಯ್ತು ಅನ್ನುವಂತ ವಿಚಾರವನ್ನೆಲ್ಲ ಸಹ ನಮ್ಮ ಆಪ್ತರ ಬಳಿಯಲ್ಲಿ ಪೊಲೀಸ್ ಹೇಳ್ಕೊಂಡಿರುವಂತಹ ಈ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.